ಎಲ್ಲರಿಗೂ ನಮಸ್ಕಾರ. ಮೊಣಕಾಲು ನೋವು ಅಬ್ಬಾ, ಇತ್ತೀಚೆಗೆ ಇದು ಎಷ್ಟು ಸಾಮಾನ್ಯವಾದ ಸಮಸ್ಯೆ ಅಲ್ವಾ? ಆದರೆ ಇದಕ್ಕೆ ನಮ್ಮ ಮನೆಯಲ್ಲೇ ಒಂದು ಸಿಂಪಲ್ ಪರಿಹಾರ ಇದೆ ಅಂದ್ರೆ ನಂಬ್ತೀರಾ? ಹೌದು, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಅದೇ ಒಂದು ಅದ್ಭುತ ಮನೆಮದ್ದಿನ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಈ ಮೊಣಕಾಲ್ ನೋವು ಮತ್ತೆ ಆ ಜಾಗದಲ್ಲಿ ಹಿಡಿದುಕೊಂಡ ಹಾಗೆ ಆಗೋದಿದೆಯಲ್ಲ, ಇದರಿಂದ ನಮ್ಮ ದಿನನಿತ್ಯದ ಓಡಾಟಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಲ್ವಾ? ಎದ್ದೇಳೋಕೆ, ಕೂರೋಕೆ, ನಡೆಯೋಕೆ ಎಲ್ಲದಕ್ಕೂ ಅಡ್ಡಿ. ಆ ಕಿರಿಕಿರಿ ಅನುಭವಿಸಿದವರಿಗೆ ಗೊತ್ತು. ಈ ನೋವಿಗೆ ಕಾರಣಗಳು ತುಂಬಾ ಇರ್ಬೋದು. ಉದಾಹರಣೆಗೆ ಸಂಧಿವಾತ ಅಂದ್ರೆ ಆರ್ಥ್ರೈಟಿಸ್, ಇಲ್ಲಾಂದ್ರೆ ವಯಸ್ಸಾದಂತೆ ಕಾರ್ಟಿಲೇಜ್ ಸೆವೆದು ಹೋಗೋದು, ಅಥವಾ ಕೀಲುಗಳು ಬಿಗಿಯಾಗಿ ಹಿಡಿದುಕೊಳ್ಳೋದು. ಹೀಗೆ ಫಲ ಕಾರಣಗಳಿಂದ ಇವತ್ತು ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರ ತನಕ ಎಲ್ಲರಲ್ಲೂ ಈ ಸಮಸ್ಯೆ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಸರಿ, ಇಷ್ಟೆಲ್ಲ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿದೆ ನೋಡಿ ಉತ್ತರ. ಮನೆಯಲ್ಲೇ ಮಾಡಬಹುದಾದ ಒಂದು ಸರಳವಾದ ಎಣ್ಣೆ ಈ ನೋವಿಗೆ ದೊಡ್ಡ ಮಟ್ಟದಲ್ಲಿ ರಿಲೀಫ್ ಕೊಡುತ್ತೆ ಅಂತ ಈ ಮೂಲದಲ್ಲಿ ಹೇಳಲಾಗಿದೆ. ಅದರಲ್ಲೂ ಅಚ್ಚರಿಪಡೋ ವಿಷಯ ಏನಪ್ಪಾ ಅಂದ್ರೆ, ಇದನ್ನ ಬಳಸಿದ ಕೇವಲ 2 ದಿನಗಳಲ್ಲಿ ನೋವಿನಲ್ಲಿ ಸಾಕಷ್ಟು ವ್ಯತ್ಯಾಸ ಗೊತ್ತಾಗುತ್ತಂತೆ. ಕೇಳೋಕೆ ಆಶ್ಚರ್ಯ ಆದ್ರೂ ಇದು ನಿಜ. ಹಾಗಿದ್ರೆ ಬನ್ನಿ, ಈ ಮ್ಯಾಜಿಕಲ್ ಎಣ್ಣೆ ಮಾಡೋಕೆ ಏನೇನ್ ಬೇಕು ಅಂತ ನೋಡೋಣ. ಹೆದ್ರಬೇಡಿ, ಎಲ್ಲವೂ ನಿಮ್ಮೆಲ್ಲರ ಅಡಿಗೆ ಮನೆಯಲ್ಲಿ ಸುಲಭವಾಗಿ ಸಿಗೋ ಸರಳ ಪದಾರ್ಥಗಳೇ. ನೋಡಿ, ಬೇಕಾಗಿರೋದು ಬರೀ 4 ವಸ್ತುಗಳು. 1 ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆ, 2 - 3 ಬೆಳ್ಳುಳ್ಳಿ ಎಸಳು, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಮತ್ತೆ ಒಂದು ಚಿಕ್ಕ ತುಂಡು ಕರ್ಪೂರ ಅಷ್ಟೇ. ಇದರಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಶಕ್ತಿ ಇದೆ. ಅರಿಶಿನ ನೋಡಿ, ಊತ ಕಡಿಮೆ ಮಾಡುತ್ತೆ. ಇನ್ನು ಬೆಳ್ಳುಳ್ಳಿ ಮತ್ತೆ ಸಾಸಿವೆ ಎಣ್ಣೆ ನೋವು ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಸರಿ, ಸಾಮಗ್ರಿಗಳೆಲ್ಲ ರೆಡಿ ಆಯ್ತು. ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾನೇ ಸುಲಭದ ಪ್ರೋಸೆಸ್ ಇದು. ಬನ್ನಿ, ಒಂದೊಂದೇ ಸ್ಟೆಪ್ ನೋಡೋಣ. ಮೊದಲು ಒಂದು ಪಾತ್ರೆ ಅಥವಾ ಬಾಣಲೆ ತಗೊಂಡು ಅದರಲ್ಲಿ ಸಾಸಿವೆ, ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿ. ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಎಸಳು ಮತ್ತೆ ಅರಿಶಿಣ ಪುಡಿ ಸೇರಿಸಿ ಒಳ್ಳೆ ಪರಿಮಳ ಬರೋವರೆಗೂ ಅದನ್ನ ಸ್ವಲ್ಪ ಹೊತ್ತು ಕುದಿಸಿ. ಆಮೇಲೆ ಸ್ಟವ್ ಆಫ್ ಮಾಡಿ ಪಾತ್ರೆಯನ್ನ ಕೆಳಗಿಳಿಸಿ. ಈಗ ಅದಕ್ಕೆ ಕರ್ಪೂರದ ತುಂಡನ್ನು ಹಾಕಿ ಅದು ಪೂರ್ತಿಯಾಗಿ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಗೆ ಎಣ್ಣೆಯನ್ನ ಸೋಸ್ಕೊಂಡ್ರೆ ಆಯ್ತು, ನಮ್ಮ ಪವರ್ಫುಲ್ ಎಣ್ಣೆ ರೆಡಿ. ಓಕೆ, ಎಣ್ಣೆತೋ ರೆಡಿ ಆಯ್ತು. ಆದ್ರೆ ಇದನ್ನ ಹಚ್ಕೊಳ್ಳೋದು ಹೇಗೆ? ಯಾಕಂದ್ರೆ ಸರಿಯಾದ ರಿಸಲ್ಟ್ಸ್ ಬರ್ಬೇಕಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಬೇಕು. ಬನ್ನಿ ನೋಡೋಣ. ನೋಡಿ, ನಾವು ಮಾಡ್ಕೊಂಡ ಎಣ್ಣೆ ಇದೆಯಲ್ಲ, ಅದು ಸ್ವಲ್ಪ ಬಿಸಿ ಇರುವಾಗಲೇ ನೋವಿರೋ ಜಾಗಕ್ಕೆ ಅಂದ್ರೆ ಮೊಣಕಾಲಿಗೆ ಹಚ್ಚಬೇಕು. ಆಮೇಲೆ ಮೆತ್ತಗೆ ನಿಧಾನವಾಗಿ ಕೆಲವು ನಿಮಿಷಗಳ ಕಾಲ ಮಸಾಜ್ ಮಾಡಿ. ಈಗ ಬರೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಮಸಾಜ್ ಮಾಡಿದ್ಮೇಲೆ ಆ ಜಾಗಕ್ಕೆ ಗಾಳಿ ತಾಗಬಾರ್ದು. ಅದಕ್ಕೆ ಒಂದು ಬೆಚ್ಚಗಿನ ಟವೆಲ್ ಅಥವಾ ಬಟ್ಟೆಯನ್ನ ಮೊಣಕಾಲಿಗೆ ಸುತ್ಕೊಳ್ಬೇಕು. ಮೂಲದಲ್ಲಿ ಹೇಳಿರೋ ಪ್ರಕಾರ ಈ ಮನೆಮದ್ದು ತುಂಬಾ ಬೇಗನೆ ನೋವನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಇದನ್ನೊಮ್ಮೆ ಪ್ರಯತ್ನಿಸಿ ನೋಡಿ. ಮತ್ತೆ ಇದರಿಂದ ಯಾವ ರೀತಿ ಅನುಭವ ಆಯಿತು ಅನ್ನೋದನ್ನ ಮರೆಯದೆ ಕಾಮೆಂಟ್ಸಲ್ಲಿ ನಮ್ ಜೊತೆ ಹಂಚ್ಕೊಳ್ಳಿ. ಈ ಸರಳವಾದ ಆದರೆ ತುಂಬಾ ಪರಿಣಾಮಕಾರಿಯಾದ ಮನೆಮದ್ದು ಖಂಡಿತವಾಗಿಯೂ ತುಂಬಾ ಜನಕ್ಕೆ ಸಹಾಯ ಮಾಡಬಹುದು. ಈ ಮಾಹಿತಿ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇಕಾದವರ ಜೊತೆ ಶೇರ್ ಮಾಡಿ. ಹಾಗೇನೇ ಮುಂದಿನ ಇಂತಹ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ.